ಚೀ 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 ಪಾರಿ ಮಾರಿ ನೋಡೋದು ಒಂದು ದಿವ್ಸ ತಡ ಆದ್ರೆ ನಮ್ಮ ಮಾರಿ ಅನ್ನೋದು ಒಣಗಿ ಸೊಟ್ಟಕ್ಕತ್ ನೋಡ್ರಿ. ಇನ್ನು ಸದಾನಂದಪ್ಪನವ್ರು ತುಂಬ ಕುಟುಂಬ, ಶಾರದವ್ನವರು ಹೊಟ್ಟಿಲೇ ಬೇರೆ ಅದಾರಂತ ಸರಳವಾಗಿ ಹಡಿದ್ರು ಇಲ್ಲೋ ಅನ್ನೋದು ನನಗೊಂದು ದೊಡ್ಡ ಚಿಂತೆ ಆಗೈತ್ರಿ. ಇನ್ನು ಆ ಪಾರಿ ಸಲುವಾಗಿ ಕಷ್ಟಪಟ್ಟಿದ್ದ ಕರೆ ಆದ್ರೆ ನನಗೆ ದೊಡ್ಡ ಬಾಸಿಂಗ್ ಬಲ ಮರುವಂಗೆ ಮಾಡಪ್ಪ ನಮ್ಮ ಕೆಳಗೇರಿ ಕಲ್ಮೇಶ್ವರ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಪಾರಿ ಹೆಂಗೆ ಬರಾಕತ್ತೈತಿ ನೋಡ್ರಿ. ಇದ್ರ ಬಾಯಿಗೆ ಬೀಗಾನೂ ಇಲ್ಲ, ಕಾಲಿಗೆ ತಂತಾನೂ ಇಲ್ಲ. ನಮ್ಮ ಶರಣಪ್ಪನ ಪುಣ್ಯದಿಂದ ನಮ್ಮ ಶಾರದವ ಗಂಡ ಮಗನ ಹಡ್ದಾಳಂತ ಏನೋ ಚಂದ ಐತೆ ಅಂತದ್ರ ಮಸಡಿ ಮಕ್ಕಾನ. ಲೇ ಪಾರಿ, ಹಡ್ದವ್ರು ಶಾರದವ್ನವ್ರು, ನೀನ ಹಡ್ದವ್ರಂಗ ಹಾರಾಡ್ಕೊಂತ ಬಂದ ಹಾದೆಲ್ಲಿ ಏನೇ ನಿನ್ನ ದಾರಿ? ಅಯ್ಯೋ ಅದೆಲ್ಲ ಹಾಳಾಗೋರಿ ರೀ. ಕೂಸು ಬಾ ಚಂದ ಐತೆ ಅಂತ ನೋಡ್ಬರಂಬ, ಹೋಗಿ ಮಕ್ಕ ನೋಡ್ಬರ್ನ. ನೋಡೋಣಂತಡಿ ನನ್ನ ಸ್ವಂತ ಸೊಸಿ ಪಂಚಮಿ ಹಬ್ಬದಾಗಿನ ಗೋಧಿ ಸಸಿ ಇಂದ್ಯಾಕ ಬಂತು ಈ ಮಾವ ಅನ್ನೋ ಹೊಸ ಶಬ್ದ? ಯಾಕ ಇವತ್ತ ಗೊತ್ತಾತನ? ನಾ ಇಷ್ಟು ದಿನ ನಿನಗೆ ಮಾವ ಅಂತ ಒಂದು ಬಂದ್ರೆ ನಿನಗೆ ಈಗ ಹೊರಬಿತ್ತೇನೋ ಮಾವ? ಅದು ಬಿದ್ದದ್ದು ನನಗೂ ಗೊತ್ತಾಗೈತಿ. ಈ ಹಳ್ಳಿ ಪದ್ಧತಿ ನಮಗೆ ಬೇಡ, ಪ್ಯಾಟಿ ಪದ್ಧತಿಯಾಗಿ ಸುಧಾರಿಸಿ ಮಾತಾಡೋ ನಡಿ. ಅಯ್ಯೋ ಪ್ಯಾಟಿ ಪದ್ಧತಿ ಅದೇ ಅಂತದ ಮಾವ, ಅದ್ರಾಗೇನೈತಿ ಸುಖ? ಈಗ ಪಾರಿ ಪುಟ್ಟ ಪೂರ ಹಳ್ಳಿ ಪದ್ಧತಿ ಬಿಟ್ಟ ಪ್ಯಾಟಿ ಪದ್ಧತಿಯಾಗಿ ಸುಧಾರಿಸಿ ಮಾತಾಡೋದು ಕಲಿತ್ರ ನಮಗೆ ಯಾರು ಹೊತ್ತದಿಲ್ಲ ನೋಡ. ಸರಿ ಸಾಟಿ. ಹೌದಾ? ನಂಗೊಟ್ಟು ಹೇಳಿ ನೋಡಂಗಾರ ಹೆಂಗಿರ್ತಂತ ಪದ್ಧತಿ ನೋಡು. ಹಿಂಗೆ ಕರಿಬೇಕು, ರೀ ಬರ್ರಿ ಊಟ ಮಾಡ್ರಿ, ಚಾ ಕುಡೀರಿ, ರಾತ್ರಿ ಹೊತ್ತು ಇಬ್ರು ಕೂಡಿ ಮಕ್ಕಳು ಬರ್ರಿ. ಹಿಂಗೆ ಬರೀ ರೀ ಮೇಲೆ ಕರೆದ್ರ ನನಗೆ ಹಾಲ್ನ್ಯಾಗ ಜೇನು ತುಪ್ಪ ಹಾಕೊಂಡು ಕುಡ್ದಂಗೆ ಆಕತ್ ನೋಡ. ಯಾಕ ಹಸಿಕಾಯಿ ಹಿಂಡಿ ಜಾಜಿ ತಿಂದಂಗ ಆಗಂಗಿಲ್ಲ? ಹಾಕೊಂಡ್ರೆ ಆಕತಿ ಜಜ್ಜಿ. ರೀ ರೀ ಹಿಂಗ್ಯಾಕೆ ಹೋದ್ರಾಕತ್ತಿ? ಬೆಳಗ್ಗೆ ತಿನ್ನು ಕಾಯಿ ಓದಿರ್ದಂಗ ಮತ್ತಿನ್ನೇನು ಕರಿಬೇಕಾ? ಹೆಂಗ್ ಓದಿರ್ಬೇಕಿನ್ನ? ಅಯ್ಯೋಯ್ಯೋ ಯಪ್ಪ, ಪುಟ್ಟಾಪುರ ಸಾಯಿ ಹೊಡೆದ್ಲಲ್ಲಿ ಈಕೆ ಈ ಕಡೆಯಿಂದ ಮಾವ ಅನ್ನಿಸ್ಕೊಳ್ಳೋದ ಬೇಸಿತ್ತಲ್ಲಿ. ಈ ಅರಬ್ ಹೆಂಗಸು ಗಂಡಗಲ್ಲಿ ಅಂತತ್ತಲ್ಲಿ. ಈಕಿ ಪದ್ಧತಿ ನೋಡಿದ್ರ ನಾ ಈಕಿಗೆ ಲೇ ಅನ್ನೋದ ರೀ ಅನ್ನೋದಾತಲ್ಪ. ಅದಕ್ಕೆ ಅಂತಾರ ನೋಡು, ಹೆಣ್ಮಕ್ಳ ಬುದ್ಧಿ ಮಣ್ಕಾಲ್ ತಳಗಂತ. ಅಯ್ಯೋ ತೆಳಗರಾಗಲಿ ಮ್ಯಾಗಲಾರಿ ಸುಳ್ಳಾಗಲಿ ನಾ ಎಲ್ಲ ಹೇಳಿದ್ದು ಕರೆ ಇತ್ತಿಲ್ಲಮ್ಮ. ವಾ ಅಂದ್ರ ಸೊಂಬಳ ಜಿಗದ್ ಹೋಗೋಂಗೆ ಕೊಡ್ತಾನೆ ನೋಡು. ಮತ್ತೆ ನಿನ್ನ ಓರಿ ಬಿಡು. ಸಿಂಬಲಾಗಿ ಹೇಳ್ಬೇಕಂದ್ರೆ ಶಾವಿಗೆ ಊಟದ ಸುದ್ದಿನೇ ಹೇಳಿಲ್ಲಲ್ಲ. ಶಾವಿಗೆ ಊಟೇನ ಬಹುತ್ ಅಷ್ಟ ಮಸ್ತ್ ಕಡಕ್ ಹೊಲಗೇರಾಗ ಹೋತ್ ನಡಿ. ಮತ್ತೆ ಹಳೆ ಬಿತ್ತು ನಮ್ಮ ಮಾವಾಗ ಹಂಗಾರ ಹೌದಲ್ಲ? ಅದೇನಿಲ್ಲಪ್ಪ ರೀ, ಈ ತುಡ್ಗ ಬಡ್ಗ ವ್ಯಾಪಾರ ಒಂದಿಲ್ಲ ಒಂದು ದಿವ್ಸ ಬಡ್ಗಿ ತೊಗೊಂಡು ಹೊಡೆಸ್ಕೊಳ್ಳೋ ವ್ಯಾಪಾರ ನೋಡ. ಮಾವ ನಿನಗೆ ಯಾಕಂದ್ರೆ ಚಿಂತಿ? ನಾನು ನಿನ್ನಿಂದ ಬೆನ್ನು ಹತ್ತೀನಿ. ಇಲ್ಲ ಮದುವೆಗೋಸ್ಕರ ಯಾಕೆ ಮಾಡ್ತಿರ ಚಿಂತಿ? ಅದಕ್ಕೆ ನಿಮ್ಮಪ್ಪ ಮುದಿಯಪ್ಪ ಒಪ್ಕೋಬೇಕಲ್ಲಪ್ಪ ರೀ. ಅದ್ರ ಬಗ್ಗೆ ನೀ ತಗೋಬೇಡ. ನಾವೊಂದು ಮನಸ್ಸು ಮಾಡಿ ಗಟ್ಟಿ ಮಾಡಿಂತಿರ ಮೇಲೆ ನಮ್ಮಿಬ್ಬರು ಮದುವೆ ಫಿಕ್ಸ್. ಇವತ್ತು ಹಾಗೆ ಬರಲಿ ಇಬ್ಬರದು ಕೊಡಿ ಕುಸ್ತಿ. ಅವನವನ ನಮ್ಮಪ್ಪ ಏನು ಮಾಡಿದ್ರು ನಾ ಮಾತ್ರ ಬಿಡೋದಿಲ್ಲ, ಆಯ್ತಿಲ್ಲ? ಮತ್ತಿನ್ನು ಏನು ಹೇಳ್ಬೇಕಂತ ಮಾಡಿ ಅಂತ ಹೇಳು ನನ್ನ ಪ್ರಾಣ ಬಲ್ಲವ. ಸಾರಥಿ ಹೇಳುತ್ತೇನೆ ಕೇಳುವಂತಳಾಗು. ಕಡೆ ಕಡೆ ಅದೇನಿರುವುದು ಬೇಗ ಹೇಳುವಂತಳಾಗು. ಅದು ಏನಂದು ನಿನಗೆ ಉತ್ತರಿಸಿಲ್ಲ ನಾ ಪ್ರಾಣ ಬಲ್ಲವ. ಮತ್ತೇನು ಪ್ರಾಣದಲ್ಲವಿ ಹೇಳುತ್ತೇನೆ ಕೇಳುವಂತಳಾಗು. ರಾಣಿ ಕತ್ತಲ ಕೋಣಿ. ಕಡೆ 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 ಹೇಳುತ್ತೇನೆ, ನಾನು ಒಂದು ಮಾತು ಹೇಳುತ್ತೇನೆ ಕೇಳುವಂತವನಾಗು ನನ್ನ ಪ್ರಾಣ ಬಲ್ಲವ. ಈ ಕಲಿಯುಗದಲ್ಲಿ ಟೇಲರ್ನ ಪತ್ನಿಯಾದ ಪಾರ್ವತಿಯೇ ಇಲ್ಲಿ ಕೇಳು. ಆ ನಿಮ್ಮಪ್ಪ ಮುದಿಯಪ್ಪ ಮಾರುತಪ್ಪನ ಕಣ್ಣು ತಪ್ಪಿಸಿ ನಾವು ಇಬ್ಬರು ಮದುವೆ ಆಗೋದನ್ನು ಹೇಗೆಂದು ತಿಳಿಸುವಂತಳಾಗು. ಮಾವ ಅದರ ಬಗ್ಗೆ ತಾವು ತಲೆ ಕೆಡಿಸುವಂತಿಲ್ಲ. ನಾವು ಇಬ್ಬರು ಹೋಗಿ ಆ ಮುದಿಯ ನನ್ನ ಮಗಳನ್ನು ಕತ್ತಲ ಕೋಲಿಯಲ್ಲಿ ಹಾಕಿ 1 kg ಮೆಣಸಿನಕಾಯಿ ಗಾಷ್ಟವನ್ನು ಹಾಕಿದ್ರೆ ತುರುಕಿ ಕದ ಮುಚ್ಚಿ ಬಂದು ಬಿಡೋಣ. ಆಮೇಲೆ ಮದುವೆ ಮಾಡ್ಕೊಂಡು ಅವನು ಆಯ್ತಿಲ್ಲವೇ? ಇತ್ತ ನೋಡು, ನಿಮ್ಮಪ್ಪ ಮುದಿಯಪ್ಪ ಇತ್ತ ಕಡೆನೇ ದಯಮಾಡಿಸು. ಅಯ್ಯೋ ನನ್ನ ಪ್ರಾಣ ಬಲ್ಲವ ಬಾ. ಹಾಗಾದ್ರೆ ನಾವು ಆ ಕಡೆ ನಿಲ್ಲೋಣವೇ? ಕೇಳಿರಣ್ಣ ಕೇಳಿರಿ. ಈ ರುದಿರೋದ್ಗಾರ ಸಂವತ್ಸರದಲ್ಲಿ ರುದ್ರಿ ಅವತಾರ ತೊಟ್ಟು ಬರುವಂಥ ಹೆಣ್ಣಿನ ಸಂಖ್ಯೆ 12ನೇ ಕೊಟ್ಟಾನ.
ಗಂಡಿನ ಸಂಖ್ಯೆ ಬರೇ 4 ಕೊಟ್ಟಾನ. ಈ ವರ್ಷ ಮಳೆ ಬೆಳೆ ಸರಿಯಾಗಿ ಆಗತೈತಿ ಕೇಳಿರಣ್ಣ. ತುಂಬಿದ ಕೊಡ ತುಳುಕಿತಲೆ ಅಂತ ಹೇಳಿದಾರ, ತಿಳ್ಕೊಳ್ಳಿರಣ್ಣ. 2 ದೇಶಗಳ ನಡುವೆ ಯುದ್ಧ ನಡೀತದ 2-3 ತಿಂಗಳಲ್ಲಿ ಕೇಳಿರಣ್ಣ. ಈ ರುದ್ರಿ ಅವತಾರ ತೊಟ್ಟು ಬರುವಂಥ ಹೆಣ್ಣಿನ ಸಂಖ್ಯೆ 12 ಕೊಟ್ಟಾನಲ್ಲ, ಸ್ವತಃ ತಂದೆಯ ಮುಂದೆ ತೆಕ್ಕಿ ಬಿದ್ದಾವು ನೋಡಿರಣ್ಣ. ಹೆಣ್ಣು ಹಡಿದವರು ಹಣಿ ಹಣಿ ಬಡಿದುಕೊಂಡರು, ತೀರದಣ್ಣ ತೀರದು. ಬರಬೇಕು ಬಾವಿ ಮಾರುತ್ಯಪ್ಪ ಮಾವಂದಿರು ಹೀಗದೆ ಮಾಡಿಸಬೇಕು. ಸರಿಲೇ ಹಲ್ಕ ನನ್ನ ಮಗನ ಯಾಕ್ಲೇ ಮೌನ ಹೆಂಗ ಬಡಿಸ್ಕೊಂಡಿ? ನನ್ನ ಮಗಳನ್ನ ಕೆಲಸನ ಪರಕ ಮಾಡಿಬಿಟ್ಟಿ ನೋಡ. ಏನು ಕೆಲಸ ಯಪ್ಪ? ನಿನಗಂತೂ ಏಟೇಟು ನಾಚಿಕೆ ನೋಡುವ. ಅದು ಹೆಂಗಿರ್ತಂತ ಗೊತ್ತಾನೆ ಇಲ್ಲ. ಈ ಸುಡುಗಾಡ್ ಸಿದ್ರಂತ ಸಿಂಪಿಯಾನಗಳು ತಿರುಗಬೇಡವ ಅಂತ ಹೇಳಿ ಮುಂದೆ ಕುಂದರ್ಸ್ಕೊಂಡು ಕೈ ಮುಗಿದು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದೆ. ನನ್ನ ಮಾರಿ ತಪ್ಪಿಸಿ ಬಂದು ಇಲ್ಲಿ ದೊಡ್ಡಾಟ ಆಡಕತ್ತಿಯಲ್ಲ. ಲೇ ತಮ್ಮ ಸಾಕು ಬಡಿಪ, ನಮ್ಮ ಹುಡುಗಿ ಕೈ ನಿನ್ನ. ಯಪ್ಪ ನಂಗೆ ತಡ್ಕೊಳಕ್ ಆಗಲಿಲ್ಲ. ಹೌದಾ? ಕೈ ಬಿಡಾಕ ನಾಯಿ ನಿಮ್ಮ ಮಗಳ ಕುತ್ತಿಗೆಗೆ ಹಗ್ಗ ಕಟ್ಟಿ ಧಾರವಾಡ ಸಂತ್ಯಾಗ ಮಾರಾಕ ಒಯ್ದಾನೇನು ಮಾವ. ಇರಾಕೆ ಒಬ್ಬೇಕು ಮಗಳು ಅದಾಳ. ಸುಮ್ಕ ನನಗೆ ಕೊಟ್ಟು ಮದುವೆ ಮಾಡಿದ್ರ ವರ್ಷ ತುಂಬುದ್ರಾಗ 2 ಮಕ್ಕಳನ್ನ ಹಡದು ಕೊಡ್ತಿದ್ನಲ್ಲೋ ಮಾವ. ಕಟ್ಟಿ ಮೇಲೆ ಕುಂತ್ಕೊಂಡು ಲಟಾಪಟ ಮುತ್ತು ಕೊಡಬಾರ್ದೇನು ಮಾವ. ಯಾಕೆ ಹಿಂಡತಿ ನನ್ನ ಜೀವ? ಲೇ ಸುಡುಗ ನನ್ನ ಮಗನ, ನನ್ನ ಮಗಳು ಕೆಡಿಸ್ತಾವ ನೀನ ನೋಡಲೆ. ಯಪ್ಪ ಹೌದಪ್ಪ. ಯಪ್ಪ ನಿಮ್ಮ ಅಪ್ಪನ ಓದಿ ಎಲ್ಲರ ಗಪ್ಪನ ಮುಚ್ಚಿಬಿಡು. ಯಪ್ಪ ನಂಗೆ ತಡೆಯೋಕ್ಕಾಗೋದಿಲ್ಲ. ಮದುವೆ ಆಗೋ ತನಕ ತಡ್ಕೊಳ್ಳಿಲ್ಲ ಅಂದ್ರೆ ನೀ ಎಂತ ಮುಹೂರ್ತದಾಗ ಎಲ್ಲಿವರೆಗೆ ತಡ್ಕೋಬೇಕು? 1 ಸಲ ತಡ್ಕೊಂಡೆ, 2 ಸಲ ತಡ್ಕೊಂಡೆ, 3 ಸಲ ತಡ್ಕೊಂಡೆ. ಈಗ ಮಿಕ್ಕೇತಿ ನಂಗೆ ಇನ್ನು ಮುಂದೆ ತಡೆಯೋಕ್ಕಾಗೋದಿಲ್ಲ. ಏನಂದಿ? ಇನ್ನು ಮುಂದೆ ನಂಗೆ ತಡೆಯೋಕ್ಕಾಗೋದಿಲ್ಲ. ಮುಗೀತು ನನ್ನ ಕಥಿನ ಮುಗೀತು. ಹೋಗಂತ ಹೋಗ್ಲಿ ಅದು. ಮುಂದಿನ ಏನು ಹೇಳಬೇಡ. ಯಾಕ? ಸಾಕು ನಾನು ಹೊಟ್ಯಾಗ ಸಂಗಟ ಅಂದ್ರೆ ಕುಂತ್ ನೋಡ. ಹೇಳಪ್ಪ ಮಾವ ಹೇಳ. ಈ ಪರಿ ಹತ್ಕೊಂತ ಕುಂತ್ರ ನಿನ್ನ ಮಗಳಿಗೆ ಎಷ್ಟು ತ್ರಾಸ ಆಗಬಾರ್ದು. ನಿನ್ನ ಮಗಳು ಅಳೋದು ನೋಡಿ ನನಗೆ ಎಷ್ಟು ತ್ರಾಸ ಆಗಬಾರ್ದು. ವಯಸ್ಸಕ್ಕೆ ಬಂದ ಮಕ್ಕಳನ್ನ ಭಾಳ ದಿವಸ ಇಟ್ಕೊಂಡ್ರೆ ಇದ ಹಣೆ ಬಾರ ಆಗೋದು. ಹೇಳ ಯಪ್ಪ ತಪ್ಪು ನಿಂದ ಐತಿದ್ರಾಗ ಎದ್ದ ಮ್ಯಾಗ ಸಾಕು. ಏನು ಒಳ್ಳೆ ಅಡ್ಡಿ ಇರಲಿ ತಮ್ಮ. ತರ ಮಾತ್ರ ರಾಜಯೋಗ ನೋಡಿ ಮಾಸ್ತ್ ಹೋಗಲಿಲ್ಲ. ಏನುವಾ ಮಗಳ ಏನು ಹಿಂಗೈತಪ್ಪ ತಂದಿದ್ರ ನಾ ಏನು ಬ್ಯಾಡ ಅಂತಿದ್ನ ಈ ಹುಡ್ಗನ್ ಕೊಡು ಮದುವೆ ಮಾಡಿ ಕೊಡ. ಹೌದಾ? ಹಂಗಾರ ಮಾಡೇ ಬಿಡಿ. ಈಗ ಹೆಂಗ ಹಾದಿಗೆ ಬಂದು ನೋಡ್ರಿ ಮಂಗ್ಯಾನ ಮಗ. ಅಲ್ರಿ ಮಾವಾರ ಈಗರ ಈ ಪಾರಿ ನನಗ ಕೊಡೋದು ಗ್ಯಾರಂಟಿ ಹೌದಲ್ರಿ? ಮತ್ತೆ ಇನ್ನಿದ್ರಾಗ ಉಳ್ದೈತೇನಲೇ ತಮ್ಮ ಹೇಳು. ಹಂಗಾರ ದೌಡ್ನ ಎಷ್ಟು ಕೊಡೋರು ಹೇಳ್ಬಿಡ್ರಿ ವರದಕ್ಷಿಣ. ಸಾಪ ಮಾಡವೇವ ವರದಕ್ಷಿಣ ಆಶೀರ್ವಾದ ಪಾವ ಮಮ್ಮ. ದೀಡ ಮೊಸರು ಹಾಕಿದವ ಎಂತೆಂತವ್ರ ಪಾಳೆ ಹಚ್ಚಿ ನಾವು ಮಾಡ್ಕೊಂತೇನೆ ನೀ ಮಾಡ್ಕೊಂತೇನೆ ಅಂತ ಪಾಳೆ ಹಚ್ಚಿದ್ರು ಉಳ್ಕೊಂಡೆ. ಒಬ್ಬರಿಗೆ ನನ್ನ ಮಗನ ಕೊಟ್ಟು ಮುಟ್ಟಿಸ್ಕೊಟ್ಟಿದ್ದಿಲ್ಲ. ಆದ್ರೆ ಏನು ಮಾಡೋದು, ನೀ ಹಿಡ್ದಿದಿ ಅಂದಿಂದ ಮುಗಿದು ಹೋತ್ ನೋಡ್ತಮ್ಮ. ಪಾರವ್ವ ಏನಪ್ಪ ನಮ್ಮ ಶಾರದವ್ನವ್ರು ದನಿಯಾರೇನು ಶಾರದವ್ನವ್ರು ಹಡ್ದಾರಂತ. ಅವ್ರಿಗೊಟ್ಟು ಭೇಟಿಯಾಗಿ ಮಾತಾಡ್ಸ್ಕೊಂಡು ಭಾಸ್ಕರಪ್ಪನವ್ರು ಕೂಡ ಮಾತಾಡ್ಕೊಂಡು ಬರ್ತಾನೆ. ಬಂದ ಮ್ಯಾಲ ನಿಮ್ಮ ಮದುವೆ ಏನೈತಲ್ಲ, ಏನು ಗುಡಿಯಾಗ ಮಾಡೋನು ಏನ ಪೇಪರ್ ಮೇಲ್ನ್ಯಾಗ ಬೈಲಿಗೆ ಹಾಕಿಸಿ ಮಾಡೋನು ಅಂದ್ರೆ ವಿಚಾರ ಮಾಡ್ತಾನೆ. ಇಲ್ಲ ಅಲ್ಲಿ ಪಾಕ್ಯನ ಮುಂದೆ ಕರ್ಕೊಂಡು ಮಾಡು. ಅಲ್ಲಿ ತನಕ ನೀನು ಪ್ರೀತಿ ಮಾವನ್ ಕರ್ಕೊಂಡು ಮನೆಗೆ ನಡಿ. ಆತಪ್ಪ ನೋಡು ಓನೇನ ಮಂದೆಲ್ಲ ಹಾಡ್ಯಾಕತ್ರು, ನಾ ಇನ್ನೂ ಹಾಡೋದಿಲ್ಲ. ಮಸ್ತ್ ಥಿಯೇಟರ್ದ ಚಾರ್ಲಿ ಪೈಲ್ವಾನ್ ಕುಸ್ತಿ ಕಣ ಬಗದಂಗ ನಡಿ ನಡಿಪಾರಿ. ನಿಂದ ಹುಡುಗಿ ಬಂದಾಳ ಅದಕ್ಕ
ಮಾರುತೇಜ ಈಗ ಬಂದ್ಯಾ? ಹ್ಞೂ ರೀ ಯವ್ವ. ಚೆನ್ನಾಗಿದ್ದೇನಪ್ಪ? ಆರಾಮದೇನ್ರಿ ಯವ್ವ? ಅವರು ಚೆನ್ನಾಗಿದ್ದಾರಾ? ಯವ್ವ ಭಾಸ್ಕರಪ್ಪನ ನೋಡಕ್ ಮಾರುತೇಜ, ಯವ್ವ. ನಿನಗೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಹ್ಞೂ ರೀ. ತೊಟ್ಟಲ್ಲಿ ನಿಮ್ಮ ಚಿಕ್ಕದಲ್ಲಿ ಹುಟ್ಟಿದ್ದಾರೆ ನೋಡಲ್ಲಿ. ಹೌದ್ರಿ ಯವ್ವ, ನಾನು ನಮ್ಮ ಸಣ್ಣ ದನ್ಯಾರನ್ನ ನೋಡ್ಕೊಂಡು ಹೋಗ್ಬೇಕಂತ ಬಂದೇನೆ. ಬಾ 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 ಭಾಳ ಅರ್ಬಾಯ್ತದಾರ ಬಿಡ್ರಿ ನಮ್ಮ ಸಣ್ಣ ದನ್ಯಾರು. ಸುತ್ತ ದೊಡ್ಡ ದನ್ಯಾರು ಹೋಲಿಕೆನ ಐತ್ರಿವ. ಯವ್ವ ನೀವ್ಯಾಕ ಕಣ್ಣೀರು ಹಾಕತ್ತೀರಿ? ಇನ್ಯಾಕೆ ಮನಸ್ಸು ಎತ್ಕೊಳಕ್ ಹೋಗ್ತೀರಿ ಯವ್ವ? ಇಷ್ಟು ದಿನ ಸುಮಾರು ವೇಳೆ ಇತ್ತು, ಅದಕ್ಕೆ ಆ ಪರಿ ನಿಮ್ಮನ್ನು ಕಾಡ್ತು. ಈಗ ಗಂಡು ಮಗ ಹುಟ್ಟ್ಯಾನ ಅಂದಿಂದ ಆಸ್ತಿ ಎಲ್ಲ ನಿಮ್ಗಾಗ್ತೈತಿ ಹೇಳ್ರಿ ಯವ್ವ. ಅಂದಂಗ ನಮ್ಮ ನಂದಾಜಪ್ಪನಾರ ಕಾಣವಲ್ರಲ್ರಿ ಇವ ಎಲ್ಲಿ ಹೋಗ್ಯಾರ? ಮಾರುತೇಜ, ನಿನಗೆ ವಿಷಯ ಏನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನನ್ನಪ್ಪ ತೀರ್ಕೊಂಡು 6 ತಿಂಗಳಾಯಿತು. ಅಪ್ಪ ಇದ್ದಾಗ ತವ್ರ ಮಳೆ ಇದೆ ಅಂತ ಖುಷಿ ಪಡ್ತಾ ಇದ್ದೆ. ಆದರೆ ಆ ದೇವರು ತಂದೆ ಆಶ್ರಯ ಕೂಡ ನನಗಿಲ್ಲದಂತೆ ಮಾಡಿಬಿಟ್ಟ. ಮಾರುತೇಜ, ತಂದೆ ಆಶ್ರಯ ಕೂಡ ನನಗಿಲ್ಲದಂತೆ ಮಾಡಿಬಿಟ್ಟ. ಯವ್ವ ಅಳ್ಬ್ಯಾಡ್ರಿ, ಇನ್ಯಾಕೆ ಮನಸ್ಸು ಎತ್ಕೊಳಕ್ ಹೋಗ್ತೀರಿ ಯವ್ವ? ಯವ್ವ ಅಳ್ಬ್ಯಾಡ್ರಿ, ಗಂಡನ ಮನೆ ಆಸರಾನೂ ನಿಮಗಿಲ್ದಂಗಾತು, ಇತ್ತಾಗ ತವ್ರ ಮನೆ ಆಸರಾನೂ ತಪ್ಪದಂಗಾತು. ಸುಖ ಅನ್ನೋದ ನಿಮಗೆ ಇಲ್ದಂಗಾತು ಹೇಳ್ರಿ ಯವ್ವ. ಆಗಲಿ ಹೇಳ್ರಿ ಯವ್ವ, ದೈವ ತಂದ ಮಾತಿಗೆ ಯಾರು ಏನು ಮಾಡೋದ್ರಿ? ಇದ ಕಷ್ಟ ಎಲ್ಲಿ ತನಕ ಇರ್ತೈತ್ರಿ? ಇವತ್ತಿಲ್ಲ ನಾಳೆ ನಿಮಗೂ ಸುಖ ಸಿಗ್ತೈತಿ ಹೇಳ್ರಿ ಯವ್ವ. ನೀವೇನು ಚಿಂತೆ ಮಾಡಬೇಡ್ರಿ. ಮಾರುತೇಜ, ನಮ್ಮಂಥವ್ರಿಗೆ ಹೇಗಪ್ಪ ಸುಖ ಸಿಗುತ್ತೆ? ಆ ದೇವರ ಲೆಕ್ಕಾಚಾರದಲ್ಲಿ ನಾವು ಇಲ್ಲೇ ಇಲ್ವಲ್ಲಪ್ಪ. ಸುಖ ಅನ್ನೋದು ಏನಿದ್ರು ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿದೆ ವಿನಃ ನಮ್ಮಂಥವ್ರ ಬಡವರಿಗೆ ಸುಖ ಸಿಗೋದಿಲ್ಲ. ಸುಖ ಸಿಗೋದಿಲ್ಲ ಯವ್ವ. ನೀವನ್ನೋ ಮಾತು ಖರೇನೇ ಐತ್ರಿ. ಆ ದೇವರು ನಿಮ್ಮನ್ನು ಎಲ್ಲ ಥರದಿಂದ ಪರೀಕ್ಷೆ ಮಾಡಕತ್ತೇನು ಬಿಡ್ರಿ. ನಿಮ್ಮನ್ನು ನೋಡಿ ನನಗೆ ಭಾಳ ಕೆಟ್ಟ ಅನಿಸ್ತೈತಿ ರೀ ಯವ್ವ. ನಿಮ್ಮಂಥ ಧರ್ಮವಂತಿ ಮನುಷ್ಯರಿಗೆ ಆ ದೇವರು ಇಂಥ ಹೊತ್ತ ತರಬಾರ್ದಾಗಿತ್ತು ರೀ. ಏನು ಮಾಡಿದ್ರಿ? ಸದಾ ಆನಂದದಿಂದ ಬಂದು ಎಡಿ ಉಣ್ಣಾಕಬೇಕಲ್ರಿ. ಖುಷಿನ ಮಾರಿ ನೋಡಿಕೊಂಡು ಬಂಗಾರದಂಥ ಮೈದುನ ಮಗ ಅಂತ ತಿಳಿದು ನಂಬ್ಕೊಂಡು ಹೋಗ್ರಿ. ದೇವರು ನಿಮಗೆ ಚಲೋ ಮಾಡ್ತಾನೆ. ಅಂದಂಗ ಭಾಸ್ಕರಪ್ಪನಾರ ಕಾಣವಲ್ರಲ್ರಿ ಇವ ಎಲ್ಲಿ ಹೋಗ್ಯಾರ? ಕೂಲಿ ಕೆಲ್ಸಕ್ಕೆ ಹೋಗಿದ್ದಾನೆ. ಇನ್ನೇನು ಬರೋ ಸಮಯವಾಗಿದೆ. ನೀವು ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡಿ ನಡ್ರಿ. ಅಷ್ಟೊತ್ತಿಗಾಲೆ ನನ್ನ ಮೈನ ಬಂದರೂ ಬರ್ಬೋದು. ಅತ್ತಿಗೆ 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 ಬರಪ್ಪ. ನಾಳೆ ತೊಟ್ಟಿಲದಲ್ಲಿ ಹಾಕಿ ಹೆಸರಿಡುವ ದಿನ. ಹೊಸ ಅಂಗಿ ಚಡ್ಡಿ ಟೊಪ್ಪಿಗೆ ಬೇಕೆಂದು ಹೇಳಿದ್ದೆಲ್ಲಮ್ಮ, ತಂದಿದ್ದೇನೆ, ತೆಗೆದುಕೋ ಅತ್ತಿಗೆ. ಹುಚ್ಚಪ್ಪ ಅವ್ನು ಈ ತಾನೆ ಹಾಲು ಕುಡಿದು ಮಲ್ಕೊಂಡಿದ್ದಾನೆ. ಅವನ ಎದ್ದ ಮೇಲೆ ನಿನಗೆ ಎಷ್ಟು ಆಟ ಆಡಿಸ್ಬೇಕನ್ಸುತ್ತೋ, ಎಷ್ಟು ಮಾತಾಡ್ಬೇಕನ್ಸುತ್ತೋ ಮಾತಾಡ್ಸುವಂತೆ. ಆಗಲಿ ಬಿಡಮ್ಮ, ನೀ ಹೇಳಿದಾಗ ಆಗಲಿ. ಭಾಸ್ಕರ, ಅಮ್ಮ ಯಾರು ಬಂದಿದ್ದಾರೆ ನೋಡಲ್ಲಿ? ಏನು ಪಾ ಮಾರುತೇಜ, ಯಾವಾಗ ಬಂದಿಯಪ್ಪ ಮಾರುತೇಜ? ಈಗ ಬಂದೇನ್ರಿ ಅಪ್ಪ. ಮತ್ತೇನ್ರಿ ಅಪ್ಪ, ಎಲ್ಲ ಆರಾಮ್ರಿ? ಮಾರುತೇಜ, ನಮ್ಮಂಥ ಕೂಲಿ ಕೆಲಸ ಮಾಡುವವರಿಗೆ ಎಲ್ಲಿಂದ ಬರಬೇಕಪ್ಪ ಆರಾಮ? ಆ ಆರಾಮ ಎನ್ನುವ ಶಬ್ದ ಶ್ರೀಮಂತರ ಗುತ್ತಿಗೆದಾರಾಗಿದೆ ಮಾರುತೇಜ, ಗುತ್ತಿಗೆಯಾಗಿದೆ. ಯಪ್ಪ, ನೀವು ಕೂಲಿ ಕೆಲಸಕ್ಕೆ ಹೋಗ್ಯಾರಂತ ಅವ್ವಾರ ಬಾಯಿಂದ ಕೇಳಿದ ಕೂಡಲೇ 1,000 ಚೇಳು ಕಡ್ದಷ್ಟು ಸಂಕಟ ಆತ್ರಿ ನನಗೆ. ಏನು ಮಾಡೋದ್ರಿ ಅಪ್ಪ? ಇವತ್ತಿಲ್ಲ ನಾಳೆ ನಿಮಗೂ ಸುಖ ಸಿಗ್ತೈತೆ ಹೇಳ್ರಿ ಅಪ್ಪ. ನೀವೇನು ಚಿಂತೆ ಮಾಡಬೇಡ್ರಿ ಯಪ್ಪ. ತಗೊಳ್ರಿ, ಇದು 1,200 ರೂಪಾಯಿ. ಅಯ್ಯಯ್ಯೋ, ಬೇಡಪ್ಪ ಬೇಡ, ಪಾಪ ನಮಗಾಗಿ ನಿನಗ್ಯಾಕೆ ಮಾರುತೇಜ ಇಷ್ಟು ತೊಂದರೆ? ಬೇಡಪ್ಪ ಬೇಡ. ಬ್ಯಾಡ ಅಂತ ಅನ್ಬೇಡ, ತಗೊಳ್ರಿ ಅಪ್ಪ. ಮಾರುತೇಜ, ನೀನು ಹಣ ಕೊಟ್ಟರೆ ಮಾತ್ರ ನಾವು ಸಂತೋಷವಾಗಿರ್ತೀವಿ ಅಂತ ತಿಳ್ಕೊಬೇಡಪ್ಪ. ನೀನು ಹೇಳೋ 2 ಮಾತು ಕೂಡ ಹಣ ಕೊಟ್ಟೋದ್ಕಿಂತ ಬಹಳ ಸಂತೋಷವಾಗಿದೆ ನಮ್ಮ ಮನಸ್ಸಿಗೆ. ಆ ನಿನ್ನ ಮಾತೇ ಸಾಕಪ್ಪ ನಮಗೆ. ಬೇಡ ಅಂತ ಅನ್ಬೇಡ, ತಗೊಳ್ರಿ ಅಪ್ಪಾರ. ನಾನು ನಿಮ್ಮ ಮನೆ ಋಣ ಸಾಕಷ್ಟು ಉಂಡೇನಿ. ಈಗ ದೇವ್ರು ನನಗೇನು ಕಡಿಮೆ ಮಾಡಿಲ್ಲ. ತಗೊಳ್ರಿ ಅಪ್ಪ, ಕೈ ಮುಗಿತೇನೆ. ಅಯ್ಯೋ ಮಾರುತೇಜ, ಬಹಳ ತೊಂದರೆ ಮಾಡಿದೀಯಪ್ಪ ನೀನು. ಮಾರುತೇಜ, ಏನೇ ಹೇಳು, ನೀವು ನಮಗೆ ಯಾಕೋ ತುಂಬ ಭಾರ ಮಾಡಿಬಿಟ್ರಪ್ಪ. ಈ ನಿಮ್ಮ ಭಾರ ಇಳಿಸುವಂಥ ದಿನ
ಯಾವತ್ತೂ ಆ ದೇವರು ನಮಗೆ ಕೊಡ್ತಾನೋ ಗೊತ್ತಾಗ್ತಾ ಇಲ್ಲ. ಇದೆ ಅಂತ ಬಾರ್ ಬಿಡ್ರಿ ಅವ್ವ. ನಾಳೆ ನಮ್ಮ ಸಣ್ಣದೇನಾರು ದೊಡ್ಡವರಾಗಲಿ ಇದಕ್ಕೆ 10 ಪಟ್ಟು ಇಸ್ಕೊಂಡು ಹೋಗ್ತೇನೆ ರೀ ಯವ್ವ ನಾ ಏನು ಬರ್ತೇನೆ ರೀ. ನಮಸ್ಕಾರ. ಹೋಗಿ ಬಾ ಮರತಜ, ಹೋಗಿ ಬಾರಪ್ಪ, ಹೋಗಿ ಬಾ. ನಮಸ್ಕಾರ. ಅಮ್ಮ ಏನಾದರೂ ಹೊಟ್ಟೆ ಹಸಿದೆ ತಿನ್ನಾಕ ಮಾಡ್ಕೊಡಮ್ಮ. ಅಯ್ಯೋ ನನ್ನ ಮುದ್ದಿನ ಮೈದುನ, ನೀನು ಹಸ್ಕೊಂಡು ಬಂದಿರ್ತಿ ಅಂತ ಗೊತ್ತಿತ್ತು. ಅದಕ್ಕಾಗಿ ಗಂಜಿ ಮಾಡಿ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಕೊಡ್ತೀವಿ, ಹೊಟ್ಟೆ ತುಂಬ ಕುಡಿಯೋ ಅಂತ. ಅತ್ತಿಗೆ ಗಂಜಿ ಅಂದ್ರೆ ಭಾಳ ಇಷ್ಟ. ನಾನು ಮಾಡಿ ನಡೆಯಮ್ಮ, ಭಯಂಕರ ಹೊಟ್ಟೆ ಹಸಿದೆ. ನಡೆತಾಯಿ